ಬಾಯ್. ಹೇಗೆ ಅನಿಸ್ತಿದೆ ಮಮ್ಮಿ? ಏನು ಅನ್ಸಲ್ಲ, ಖುಷಿಯಾಗಿ ಕಳಿಸ್ತಾ ಇದ್ದೀವಿ. ಬಾಯ್ ಬಾಯ್. ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ಸುಪ್ರಿಯಾ ಪ್ರಕಾಶ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ನಾವಿರೋ ತುಂಬಾ ಚೆನ್ನಾಗಿದ್ದೀವಿ. ಆ್ಯಂಡ್ ಇವತ್ತು ಬಂದು ದ ಮೇನ್ ಡೇ, ಹಾಲುಕ್ಸು ಅಂತ ದಿನ. ಸೊ ಎಲ್ಲರೂ ರೆಡಿ ಆಗಿದ್ದೀವಿ. ಬೆಳಗ್ಗೆ 4 ಗಂಟೆಗೆ ಎದ್ದು ಎಲ್ಲರೂ ಫುಲ್ ರೆಡಿ ಆಗಿದ್ದೀವಿ. ಆ್ಯಂಡ್ ನಾನು ಕೂಡ ಈ ಒಂದು ಸ್ಯಾರಿನ ಉಟ್ಕೊಂಡಿದ್ದೀನಿ, ಆಮೇಲೆ ತೋರಿಸ್ತೀನಿ. ಸೊ ಎಲ್ಲ ಇವಾಗ ಪೋರ್ಟರ್ ಗಾಡಿನ ತರಿಸ್ಬಿಟ್ಟು ಎಲ್ಲನೂ ಲೋಡ್ ಕೂಡ ಮಾಡಿದಾಗಿದೆ. ಆ್ಯಂಡ್ ಲೋಲಿ ಇವಾಗ ಇದ್ದೆ. ಗುಡ್ ಮಾರ್ನಿಂಗ್ ಮಗ್ನೆ. ಆಯಿತು, ಹೋಗೋಣ. ಓಕೆ ಫ್ರೆಂಡ್ಸ್, ಸೊ ಇವಾಗ ಬಂದು ಹೊರಟಿದ್ದೀವಿ. ಟೈಮ್ 7:30 ಆಗೋಕ್ಕೆ ಇನ್ನೊಂದು 4 ಮಿನಿಟ್ಸ್ ಇದೆ. 7:30 ಒಳಗಡೆ ನಾವು ಮನೆ ಬಿಡಬೇಕು. ಸೊ ಅದಕ್ಕೆ ಇವಾಗ ಹೊರಡ್ತಾ ಇದ್ದೀವಿ. ಆ್ಯಂಡ್ ಅಲ್ಲಿಗೆ ಹೋದ್ಮೇಲೆ ಮತ್ತೆ ಹಾಲುಕ್ಸುವಂಥ ಶಾಸ್ತ್ರ ಪ್ರತಿಯೊಂದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ಇವತ್ತಿನ ವಿಡಿಯೋ ಇಷ್ಟ ಆಗುತ್ತೆ. ಇಷ್ಟ ಆದ್ರೆ ಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಂಡು ಬನ್ನಿ ಇವಾಗ ಹೊರಡೋಣ. ಅದಕ್ಕಿಂತ ಮುಂಚೆ ಹಿಂದಿನ ದಿನದ ಕೆಲವೊಂದು ಕ್ಲಿಪ್ಪಿಂಗ್ಸ್ ನಿಮ್ಮ ಜೊತೆ ಶೇರ್ ಮಾಡ್ಕೊಬೇಕಿತ್ತು. ಸೊ ನಾವು ಅಲ್ಲಿ ಕ್ಲೀನ್ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ನಮ್ಮ ಅತ್ತೆ ಮಾವ ಕೂಡ ಬಂದಿದ್ದರು. ಆ್ಯಂಡ್ ಅಮ್ಮ ಬಂದುಬಿಟ್ಟು ಇಲ್ಲಿ ನೋಡ್ಬೋದು ದೇವ್ರ ಪಾತ್ರೆ ಎಲ್ಲ ಕ್ಲೀನ್ ಮಾಡಿ ಕೊಡ್ತಾಯಿದ್ರು ನನಗೆ. ಸೊ ಇದೆಲ್ಲ ಲೈಕ್ ಆವಾಗ ನಾನು ಆ ಮನೆ ಖಾಲಿ ಮಾಡಿದಾಗ ಎಲ್ಲನೂ ಇಟ್ಟಿದ್ದು. ಬಟ್ ತುಂಬ ಏನು ಹಾಳಾಗಿರಲಿಲ್ಲ, ಸ್ವಲ್ಪ ಈ ಥರ ಕಪ್ಪಗಾಗಿತ್ತು. ಅದೆಲ್ಲನೂ ಕ್ಲೀನ್ ಮಾಡಿಕೊಡ್ತಾಯಿದ್ರು. ಆ್ಯಂಡ್ ಅದಾದ ನಂತರ ನಾವು ಕೂಡ ಮತ್ತೆ ಇನ್ನೂ ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡೋದಿತ್ತು. ಶಾಪಿಂಗ್ ಅಂದರೆ ಪೂಜೆ ಸಾಮಾನೆಲ್ಲ ತೊಗೊಳೋದಿತ್ತಲ್ಲ. ಸೊ ಪೂಜೆ ಸಾಮಾನು ತಗೊಂಡು ಹಣ್ಣು, ಹೂವು, ಕಡ್ಡಿ, ಕರ್ಪೂರ, ಅರಿಶಿನ, ಕುಂಕುಮ ಎಲ್ಲನೂ ತಗೊಂಡು ಮತ್ತೆ ಬಂದಿದ್ದು. ಸೊ ನಾನು ಬಂದುಬಿಟ್ಟು ನಮ್ಮ 8th ಬ್ಲಾಕ್ ಅಂದರೆ ಕೋರಮಂಗಲ 8th ಬ್ಲಾಕಲ್ಲಿ ನಮ್ಮ ಹಳೆ ಮನೆ ಅಂದರೆ ಇದ್ದಿದ್ದು ಇಲ್ಲೇ. ಸೊ ಇಲ್ಲಿ ನಮಗೆ ಎಲ್ಲನೂ ಕನ್ವೀನಿಯೆಂಟ್, ಅಂದರೆ ಒಂಥರ ಚಿಕ್ಕ ಮಾರ್ಕೆಟ್ ಇದ್ದಂಗೆ. ಈ 8th ಬ್ಲಾಕ್ ಕಡೆ ಬಂದರೆ ಸೊ ಎಲ್ಲ ಒಂದೇ ಕಡೆ ಸಿಗ್ಬಿಡುತ್ತೆ. ಇಲ್ಲಿಗೇ ಬರೋದು. ಇಲ್ಲೇ ಬಂದು ಹಣ್ಣುಗಳೆಲ್ಲ ತೊಗೊಂಡೆ, ಹೂವು ಎಲ್ಲ ತೊಗೊಂಡೆ. ಇಲ್ಲಿ ಬರೀ ಮಲ್ಲಿಗೆ ಹೂವು ತೊಗೊಂಡು, ಸಾವಂತಿಗೆ ಹೂವು ಅಷ್ಟು ಫ್ರೆಶ್ ಇರಲಿಲ್ಲ. ಬೆಳಗ್ಗೆ ಮಡಿವಾಳದ ಹತ್ರನೇ ಹೋಗಬೇಕಾದ್ರೆ ಹಾಗೆ ತೊಗೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಜಸ್ಟ್ ಈ ಥರ ಸಾವಂತಿಗೆ ಹೂವನ್ನ ತೊಗೊಂಡೆ. ಅದಾದ ನಂತರ ಮತ್ತೆ ಗದ್ದಿಗೆ ಅಂಗಡಿಗೆ ಹೋದ್ವಿ. ಗದ್ದಿಗೆ ಅಂಗಡಿನಲ್ಲಿ ಕೂಡ ಅಷ್ಟೇ ಪೂಜೆ ಸಾಮಾನೆಲ್ಲ ತೊಗೋಬೇಕಿತ್ತು. ಅರಿಶಿನ, ಕುಂಕುಮ, ಎಲೆ ಅಡಿಕೆ, ಮತ್ತು ಇದು ಅಂದರೆ ಪೂಜೆ ಸಾಮಾನೆಲ್ಲ ಇರುತ್ತಲ್ಲ. ಸೊ ಎಲ್ಲ ಪೂಜೆ ಸಾಮಾನು ತೊಗೊಂಡ್ವಿ. ಸೊ ಹಾಲುಕ್ಸೋ ಹಿಂದಿನ ದಿನ ಅಂತೂ ಸಿಕ್ಕಾಪಟ್ಟೆ ಕೆಲಸ ಇತ್ತು ಅಂತಲೇ ಹೇಳ್ಬೋದು. ಲೈಕ್ ಅವತ್ತೆಲ್ಲ ಫುಲ್ ಕ್ಲೀನಿಂಗ್ ಮಾಡಿ ಅಲ್ಲಿಂದ ಬರೋ ಅಷ್ಟರಲ್ಲೇ ತುಂಬ ಸಾಕಾಗಿದ್ವಿ. ಮತ್ತು ಸಂಜೆ ಇದೆಲ್ಲನೂ ಪ್ರತಿಯೊಂದನ್ನು ತೊಗೊಂಬರೋಕ್ಕೆ ಹೋಗಬೇಕಿತ್ತು. ಸೊ ಒಂಥರ ಸಿಕ್ಕಾಪಟ್ಟೆ ಸುಸ್ತಾಗ್ಬಿಟ್ಟಿತ್ತು ಅಂತಲೇ ಹೇಳ್ಬೋದು. ನಮ್ಮ ಅತ್ತೆ ಕೂಡ ಬಂದರು ಜೊತೇಲಿ. ನಾನು ಕೂಡ ಬರ್ತೀನಿ ಎಲ್ಲ ತೊಗೊಂಬರೋದಕ್ಕೆ ಅಂತ ಹೇಳಿ. ಮತ್ತು ನಾವು ಇಲ್ಲಿಂದ ಡಿ-ಮಾರ್ಟ್ಗೆ ಕೂಡ ಹೋಗಬೇಕಿತ್ತು. ಓಕೆ ಫ್ರೆಂಡ್ಸ್, ಇವಾಗ ಒಂದು ದೇವ್ರ ಫೋಟೋ ಫ್ರೇಮ್ ತೊಗೊಳ್ಳೋಣ ಅಂತ ಅಂದ್ಕೊಂಡು ಬಂದೆ. ಆ್ಯಕ್ಚುಲಿ ನನಗೆ ಈ ಥರ ಶಿವ, ಪಾರ್ವತಿ, ಲಕ್ಷ್ಮೀ, ಗಣಪತಿ ಇರೋದು ಬೇಕು. ಬಟ್ ನಮ್ಮಮ್ಮ ಹೇಳ್ತಾರೆ ಯಾವಾಗಲೂ ಲಕ್ಷ್ಮೀ ಗಣಪತಿ ಬಲಭಾಗಕ್ಕಿರಬೇಕು ಯಾವಾಗಲೂ, ಅದು ತುಂಬ ಶ್ರೇಷ್ಠ, ತುಂಬ ಒಳ್ಳೆಯದು ಅಂತ. ಬಟ್ ಇಲ್ಲಿ ಎಡಭಾಗಕ್ಕಿದೆ. ಸೊ ಅದಕ್ಕೆ ಈ ಫೋಟೋ ಬೇಡ ಅಂತ. ನಾನು ಸ್ವಲ್ಪ ದೊಡ್ಡದಾಗಬೇಕಿತ್ತು, ಬಟ್ ತುಂಬ ಚಿಕ್ಕದು. ನನ್ನ ಹಳೆ ಮನೆಯಲ್ಲಿ ಇದ್ದಿದ್ದಂಥ ಫೋಟೋ ಬಂದುಬಿಟ್ಟು ನಮ್ಮಪ್ಪ ಅಂಗಡಿ ಓಪನ್ ಮಾಡಿದ್ರಲ್ಲ, ಅಂಗಡಿಗೆ ತೊಗೊಂಡೋಗ್ಬಿಟ್ಟಿಟ್ಟಿದ್ದಾರೆ. ಅಲ್ಲಿ ಪೂಜೆ ನಡೀತಾ ಇದೆ ಅದರದ್ದು. ಸೊ ಇಲ್ಲಿ ಬೇರೆ ಫೋಟೋ ತೊಗೊಳಕ್ಕೆ ಬಂದಿದ್ದೀನಿ. ಸದ್ಯಕ್ಕೆ ತಗೋ, ಇನ್ನೇನು ಮಾಡ್ತೀಯ? ಆಮೇಲೆ ಬದಲಾಯಿಸ್ಕೊ ತಂದು ಇಟ್ಕೊಳ್ವೆ. ಇದು ಸೈಡಲ್ಲಿ ಮಡಿಕವೆ, ಲಕ್ಷ್ಮೀ, ಸರಸ್ವತಿ, ಗಣಪತಿ ಮಡಿಕವೆ ಅದ್ರ ಜೊತೆ. ಇದೊಂದಿಡು ಸಾಕು, ಕಳಶ ಇಟ್ಬಿಟ್ಟು ದೀಪಗಳು ಇಟ್ಬಿಟ್ಟು ಶಿವಪಾರ್ವತಿ ಚೆನ್ನಾಗೈತೆ ಇದು. ಇದೊಂದೇನಾ ಈ ಥರ ಫ್ರೇಮಲ್ಲಿ ಇಲ್ವಾ? ಆ್ಯಕ್ಚುಲಿ ನಾನು ಈ ಫೋಟೋ ಫ್ರೇಮ್ನ ಮುಂಚೆನೇ ತೊಗೊಂಡು ಇಟ್ಕೋಬೇಕಿತ್ತು. ಬಟ್ ಅದು ನನಗೆ ಲೈಕ್ ಐಡಿಯಾನೇ ಬರಲಿಲ್ಲ. ಲಾಸ್ಟ್ ಮೂಮೆಂಟಲ್ಲಿ ಹುಡ್ಕಕ್ಕೆ ಬಂದೆ. ಆ್ಯಂಡ್ ಅವತ್ತು ಸಂಡೇ ಬೇರೆ ಆಗಿದ್ದರಿಂದ ಲೈಕ್ ಎಲ್ಲ ಅಂಗಡಿಗಳು ಕೂಡ ಎಲ್ಲ ಕ್ಲೋಸ್ ಆಗಿಬಿಟ್ಟಿತ್ತು. ನಾನು ಸಂಜೆ ಒಂದು 7:30 ಹೋಗಿದ್ದೆ. ಬಟ್ ಆದ್ರೂ ಕೋರಮಂಗಲದಲ್ಲಿರೋದು ನನಗೆ ಗೊತ್ತಿರೋದು ಒಂದು 3 ಅಂಗಡಿ. ಆ 3 ಅಂಗಡಿ ಕೂಡ ಕ್ಲೋಸ್ ಆಗಿಬಿಟ್ಟಿತ್ತು. ಜಸ್ಟ್ ಇದೊಂದು ಅಂಗಡಿನಲ್ಲಿ, ಅದು ಗದ್ದಿಗೆ ಅಂಗಡಿನಲ್ಲಿ ಸಿಕ್ಕಿದ್ದು ನನಗೆ. ಸೊ ಪರವಾಗಿಲ್ಲ, ಇವಾಗ ಸದ್ಯಕ್ಕೆ ಇಟ್ಕೊ ಅಂತ ಹೇಳ್ತಾಯಿದ್ರು ನಮ್ಮತ್ತೆ. ಸದ್ಯಕ್ಕೆ ಇಟ್ಕೊ, ಆಮೇಲೆ ಬೇಕಾದರೆ ಚೇಂಜ್ ಮಾಡ್ಕೊಳ್ಳುವೆ, ಏನೂ ಆಗಲ್ಲ. ಚೇಂಜ್ ಇನ್ ದ ಸೆನ್ಸ್ ಇದನ್ನು ಸೈಡಿಗೆ ಇಟ್ಬಿಟ್ಟು ಮಧ್ಯಕ್ಕೆ ಬೇಕಾದರೆ ಬೇರೆ ಫೋಟೋ ಇಟ್ಕೊಳ್ಳುವೆ ಅಂತ ಹೇಳಿದ್ರು. ಸರಿ ಆಯಿತು, ಇನ್ನೇನು ಮಾಡೋದಲ್ವ, ಸದ್ಯಕ್ಕೆ ಅದೊಂದು ಫೋಟೋ ಫ್ರೇಮ್ ಆದರೂ ಸಿಗ್ತಾ ಇದೆಯಲ್ಲ ಅಂತ ಹೇಳಿಬಿಟ್ಟು ಅದನ್ನು ತಗೊಂಡೆ. ಸೊ ನನಗೆ ಅಂದರೆ ನನಗೆ ಸ್ವಲ್ಪ ದೊಡ್ಡದಾಗಿ ಬೇಕಿತ್ತು. ಬಟ್ ಶಿವ ಪಾರ್ವತಿ ಮಧ್ಯ, ಎಡಭಾಗಕ್ಕೆ ಲಕ್ಷ್ಮಿ, ಬಲಭಾಗಕ್ಕೆ ಗಣಪತಿ, ಈ ರೀತಿಯಾಗಿ ಹುಡುಕ್ತಾ ಇದ್ದೆ, ಸಿಗಲಿಲ್ಲ. ಏನು ಮಾಡೋಕ್ಕಾಗಲ್ಲ. ಬಟ್ ಅಟ್ಲೀಸ್ಟ್ ಫೋಟೋ ಫ್ರೇಮ್ ಸಿಗ್ತಲ್ಲ ಅಂತ ಖುಷಿ ಆಯಿತು ಅಷ್ಟೇ.
ಸೊ ಇದು ಬಂದು ನೆಕ್ಸ್ಟ್ ಡೇ ಮಾರ್ನಿಂಗ್ ಹಾಲು ಉಗ್ಸುವಂಥ ದಿನ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾನು. ಸೊ ಬೆಳಿಗ್ಗೆ 4 ಗಂಟೆಗೆ ನಾನು ಮಮ್ಮಿ ಹಾಗೂ ಅಮ್ಮ ಎದ್ಬಿಟ್ಟು ಒಬ್ಬೊಬ್ಬರಾಗಿ ಸ್ನಾನ ಮಾಡ್ಕೊಂಬಂದು ರೆಡಿ ಆಗ್ತಾ ಇದ್ವಿ. ಆ್ಯಂಡ್ ನಮ್ಮ ಮನೇಲಿ ಆಲ್ರೆಡಿ ಅಂದರೆ ಗೆಸ್ಟ್ ಅಂದರೆ ನಮ್ಮ ರಿಲೇಟಿವ್ಸ್ ಎಲ್ಲ ಬಂದಿದ್ದರು. ಸೊ ರಜಿಕೆ ಅಂತ ಬಂದಿದ್ದರು ನಮ್ಮ ಅತ್ತೆ ಮತ್ತು ನಮ್ಮ ಅತ್ತೆ ಮಗ, ನಮ್ಮ ಅಕ್ಕ ಎಲ್ಲರೂ ಕೂಡ ಅಷ್ಟೇ ರಜಿಕೆ ಅಂತ ಬಂದಿದ್ದರು. ಬಟ್ ಒಂದು ಒಳ್ಳೆ ಟೈಮಿಗೆ ಬಂದರು ಅಂತಲೇ ಹೇಳ್ಬೋದು. ಬಿಕಾಸ್ ನನ್ನ ಮನೆ ಹಾಲು ಉಗ್ಸುವಂಥ ಒಂದು ಚಿಕ್ಕ ಫಂಕ್ಷನ್ಗೆ ಅವರು ಕೂಡ ಇದ್ದರು. ಸೊ ತುಂಬಾ ಖುಷಿ ಆಯಿತು ನನಗೆ. ಆ್ಯಂಡ್ ಇವಾಗ ಇಲ್ಲಿ ನೋಡ್ಬೋದು ನಮ್ಮ ಅತ್ತೆ ಬಂದು ಐರನ್ ಮಾಡ್ತಾಯಿದ್ರು, ಪುನೀತ್ ಶರ್ಟ್ನ ಐರನ್ ಮಾಡ್ತಾಯಿದ್ರು, ನಾನು ರೆಡಿ ಆಗ್ತಾಯಿದ್ದೆ. ಆ್ಯಂಡ್ ಅಷ್ಟರಲ್ಲಿ ಎಲ್ಲರೂ ಕೂಡ ರೆಡಿ ಕೂಡ ಆದರು. ಸ್ವಲ್ಪ ಪೋರ್ಟರಲ್ಲಿ ಪ್ರತಿಯೊಂದು ಸಾಮಾನು ತೊಗೊಂಡು ಹೋಗೋಕ್ಕೆ ಅಂತ ಬಂದಿದ್ದರು. ಸೊ ಅದಕ್ಕೆ ಎಲ್ಲನೂ ಶಿಫ್ಟಿಂಗ್ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ನನ್ನ ಲಾಸ್ಟ್ ವ್ಲಾಗಲ್ಲಿ ಕೂಡ ತುಂಬ ಜನ ಕಾಮೆಂಟ್ ಮಾಡಿದ್ರಿ, ಅಂದರೆ ಕೆಲವೊಬ್ಬರು ಕಾಮೆಂಟ್ ಮಾಡಿದರು ದಟ್ ಹಾಲು ಉಗ್ಸಿದ ಮೇಲೆ ಅಲ್ವಾ ನಾವು ಶಿಫ್ಟಿಂಗ್ ಮಾಡೋದು ಅಂತ. ಹೌದು, ನಾವು ಕೂಡ ಅಷ್ಟೇ ಹಾಲು ಉಗ್ಸಿದ ಮೇಲೇ ಶಿಫ್ಟಿಂಗ್ ಮಾಡೋದು. ಆದರೆ ನಮ್ಮ ಕಡೆ ಒಂದು ಪದ್ಧತಿ ಏನಪ್ಪ ಅಂದರೆ ಹಾಲು ಉಗ್ಸಿದ ಮೇಲೆ ಅವತ್ತೇ ಅಲ್ಲೇ ಅಡುಗೆ ಮಾಡಿ ಮತ್ತು ಅಲ್ಲೇ ಸ್ಟೇ ಕೂಡ ಮಾಡ್ತೀವಿ. ಸೊ ಅದೊಂದಿದೆ. ಬಟ್ ನಾವು ಹಾಲು ಉಗ್ಸಿದ ಮೇಲೆ ಪ್ರತಿಯೊಂದು ಅಂದರೆ ಬೈ ಚಾನ್ಸ್ ನಾವು ಏನು ಸೇಫ್ ಸ್ಟೋರೇಜಲ್ಲಿ ಹಾಕಿದ್ವಲ್ಲ ಅಲ್ಲಿಂದ ತರಿಸ್ತೀವಿ ಅಂದರೂ ಪ್ರತಿಯೊಂದನ್ನು ಕ್ಲೀನ್ ಮಾಡಬೇಕಿತ್ತು. ಸೊ ಅದೆಲ್ಲ ತುಂಬಾ ಹಿಂಸೆ ಆಗಿಬಿಟ್ಟಿರೋದು. ಬಿಕಾಸ್ ಹಾಲು ಉಗ್ಸಿ ಒಂದು ಪಾತ್ರೆನೂ ಇಲ್ಲದಂತೆ ಅಲ್ಲಿ ಅಡುಗೆ ಕೂಡ ಮಾಡೋಕ್ಕಾಗ್ತಿರ್ಲಿಲ್ಲ. ಸೊ ಅದಕ್ಕೇ ಒಂದಿನ ಮುಂಚೆನೇ ತರಿಸ್ಬಿಟ್ಟು ಪ್ರತಿಯೊಂದನ್ನು ಕ್ಲೀನ್ ಮಾಡಿ ಅಲ್ಲಿ ಇಟ್ಟಿದ್ದು. ಆ್ಯಂಡ್ ಇಲ್ಲಿ ಮಮ್ಮಿ ಮನೆಯಿಂದ ಕೆಲವೊಂದು ನಾವು ಸೇಫ್ ಸ್ಟೋರೇಜಲ್ಲಿ ಕೆಲವೊಂದು ಹಾಕಿರಲಿಲ್ಲ, ಈ ಮಮ್ಮಿ ಮನೆಗೆ ತೊಗೊಂಬಂದ್ಬಿಟ್ಟಿದ್ವಲ್ಲ. ಸೊ ಅದನ್ನೆಲ್ಲ ವಾಪಸ್ ತೊಗೊಂಡು ಹೋಗ್ತಾಯಿದ್ದೀನಿ. ಹಾಗೂ ಪುನೀತ್ದು ಸೈಕಲ್, ಲಕ್ಷಿತ್ ಸೈಕಲ್ ಮತ್ತು ಪುನೀತ್ದು ಆಫೀಸ್ ಚೇರ್ ಅಂದರೆ ಅವ್ರು ಕೆಲಸ ಮಾಡೋವಂಥ ಚೇರ್ ಮತ್ತು ಇದೊಂದು ಬೆಡ್. ಆ್ಯಕ್ಚುಲಿ ನಮ್ಮ ಮನೇಲಿ ನೀವು ನೋಡಿದ್ರೆ ಒಂದು 3 ಬೆಡ್ಸ್ ಇದೆ ಎಕ್ಸ್ಟ್ರಾ, ಆಯಿತಾ. ಸೊ ಡ್ಯಾಡಿ ಅದು ಹೇಗಪ್ಪ ಅಂದರೆ ನನಗೊಂದು, ಲಚ್ಚುಗೊಂದು, ನಂದುಗೊಂದು ಅಂತ ಈ ರೀತಿಯಾಗಿ ತೊಗೊಂಬಂದಿಟ್ಟಿದ್ರು. ಸೊ ಎನಿವೇಸ್ 2 ರೂಮ್ ಮಾಡ್ತಾಯಿದ್ದೀವಲ್ವ. ಸೊ ಡ್ಯಾಡಿ ಒಂದೇ ಸತಿ ಪೋರ್ಟರ್ ಬಂದಿದೆ ಅಂದಮೇಲೆ ಶಿಫ್ಟ್ ಮಾಡ್ಕೊಂಬಿಡಿ ಅಂತ ಹೇಳಿದರು. ಅದಕ್ಕೆ ಆ ಬೆಡ್ ಕೂಡ ತೊಗೊಂಡು ಹೋಗ್ತಾ ಇದ್ದಾರೆ. ಸೊ ಈ ರೀತಿಯಾಗಿ ದೊಡ್ಡದು ಐಟಮ್ಸ್ ಎಲ್ಲ ಏನೇನಿತ್ತಲ್ಲ, ಸೊ ಅದನ್ನೆಲ್ಲನೂ ಶಿಫ್ಟ್ ಮಾಡೋದಕ್ಕೆ ಅಂತ ಒಂದು ಪೋರ್ಟರ್ನ ಬುಕ್ ಮಾಡಿದರು. ಆ್ಯಂಡ್ ಹಾಗೆಯೇ ಪ್ರತಿಯೊಂದು ಶಿಫ್ಟ್ ಆಗ್ತಿದೆ. ಆ್ಯಂಡ್ ನಂದು ಕೂಡ ನೋಡ್ಬೋದು ಇವಾಗ ಆಫೀಸ್ಗೆ ರೆಡಿಯಾಗಿ ಹೋಗ್ತಾ ಇದ್ದಾಳೆ. ನಾನು ಅವಳಿಗೆ ಎಷ್ಟೊಂದು ಹೇಳಿದೆ, ಇವತ್ತೊಂದು ದಿವಸ ಹೋಗ್ಬೇಡ ಬಿಡು, ರಜೆ ಹಾಕ್ಕೊಂಬಿಡು, ಏನಾದರೂ ಮಾಡಿ ಅಂತ. ಬಟ್ ಅವಳಿಲ್ಲ, ಆಗಲ್ಲ, ನಾನು ಹೋಗ್ಬಿಟ್ಟು ಬರ್ತೀನಿ ಬಿಡು ಸಂಜೆ ಅಂತ ಹೇಳೋದು. ಮತ್ತು ಸಂಜೆ ಕೂಡ ಬಂದಿದ್ದು, ಅದನ್ನು ನಿಮ್ಮ ಜೊತೆ ಮುಂದೆ ಕಂಟಿನ್ಯೂ ಮಾಡಿದಾಗ ಗೊತ್ತಾಗುತ್ತೆ. ಸೊ ಈ ರೀತಿಯಾಗಿ ಪ್ರತಿಯೊಂದು ಶಿಫ್ಟಿಂಗ್ ಎಲ್ಲ ನಡೀತಾ ಇತ್ತು. ಆ್ಯಂಡ್ ಆ ಬೆಡ್ ಮಾತ್ರ ಎತ್ತೋದಕ್ಕೆ ಆಗೋದಿಲ್ಲ, ಸಿಕ್ಕಾಪಟ್ಟೆ ಹೆವಿ. ಇನ್ಫ್ಯಾಕ್ಟ್ ಇಲ್ಲಲ್ದಂತೆ ಅಲ್ಲಿ ನಾವು ಲೈಕ್ ನಮ್ಮ ಬಿಲ್ಡಿಂಗ್ ಹತ್ರ ಮೇಲ್ಗಡೆ ಎತ್ತಿಸ್ಕೊಳ್ಳೋ ಅಷ್ಟರಲ್ಲಂತೂ ಪಾಪ ಸಾಕಾಗ್ಬಿಟ್ರು ಅಂತಲೇ ಹೇಳ್ಬೋದು. ಪುನೀತ್, ಡ್ಯಾಡಿ ಹಾಗೂ ಅರುಣ್ 3 ಜನ. ಸೊ ನಮ್ಮ ಫ್ಯಾಮಿಲಿಲಿ ನೋಡ್ಬೋದು ನೀವು ಇದೇ ರೀತಿಯಾಗಿ ಲೈಕ್ ಪ್ರತಿಯೊಬ್ಬರೂ ಸೇರಿ ಯಾವುದೇ ಒಂದು ಕೆಲಸ ಆಗಲಿ, ಒಂದು ಹೆಲ್ಪ್ ಆಗಲಿ ಮಾಡ್ತಾರೆ. ಸೊ ಅವ್ರ ಕೆಲಸ ನಾವು ಯಾಕೆ ಮಾಡಬೇಕು, ನಮಗೇನು ಮಾಡೋದಿದೆ, ನಾವು ನಮ್ಮ ಪಾಡಿಗೆ ಇರೋಣ ಬಿಡು, ಆ ಥರ ಎಲ್ಲ ಯಾರೂ ಏನೂ ಮಾಡೋದಿಲ್ಲ, ಎಲ್ಲರೂ ಸೇರಿ ಮಾಡ್ತಾರೆ. ಆ್ಯಂಡ್ ಸಿಂಬಾ ಬೇರೆ ಬೆಳಗ್ಗೆನೇ ಎದ್ದುಬಿಟ್ಟಿದ್ದ. ಬಿಕಾಸ್ ಅಲ್ಲಿ ಎಲ್ಲರೂ ತುಂಬ ಈ ಥರ ಸೌಂಡ್ ಮಾಡ್ತಾಯಿದ್ರಲ್ಲ, ಅವ್ನು ಎದ್ದುಬಿಟ್ಟ. ಆ್ಯಂಡ್ ಎದ್ದುಬಿಟ್ಟು ಮತ್ತೆ ಮಲಗಲೇ ಇಲ್ಲ. ಆ್ಯಂಡ್ ತುಂಬ ಹಠ ಮಾಡ್ತಿದ್ದ, ನನ್ನ ಹತ್ರನೇ ಇರಬೇಕು ಅಂತ ಹಠ ಮಾಡ್ತಿದ್ದ. ನೋಡ್ಬೋದು ಕೆಳಗಡೆ ಏನೇ ಮಾಡಿದ್ರೂ ಕೆಳಗಡೆ ಇಳಿತಾ ಇರಲಿಲ್ಲ. ಸರಿ, ಅವ್ನು ಹಾಗೇ ಇಟ್ಕೊಂಡು ನಿಂತ್ಕೊಂಡಿದ್ದೀನಿ, ಏನು ಮಾಡೋದು ಅಂತ. ಆ್ಯಂಡ್ ಇವಾಗ ನಮ್ಮ ಅತ್ತೆ ಕೂಡ ಅದರೊಳಗೆ ಹತ್ತಿ ಮತ್ತು ಚಾಪೆ ಎಲ್ಲ ಹಾಕಿ, ಬಿಕಾಸ್ ಬೆಡ್ಶೀಟ್ಸ್ ಇರಬೇಕಿತ್ತಲ್ವ, ಅದೆಲ್ಲ ಗಲೀಜಾಗುತ್ತೆ, ಎಲ್ಲ ಇವಾಗಲೇ ವಾಶ್ ಮಾಡಿರುವಂಥ ಬೆಡ್ಶೀಟ್ಸ್. ಸೊ ಅದಕ್ಕೇನೆಲ್ಲ ಫುಲ್ಲು ಚಾಪೆ ಎಲ್ಲ ಹಾಕ್ಬಿಟ್ಟು ಇಡೋಣ ಅಂತ ಹೇಳ್ಬಿಟ್ಟು ಇಡ್ತಾ ಇದ್ದಾರೆ. ಸೊ ಈ ರೀತಿಯಾಗಿ ನಮ್ಮ ಒಂದು ಹಾಲು ಉಗ್ಸೋ ದಿವಸ ಕೂಡ ಶಿಫ್ಟಿಂಗ್ ಈ ರೀತಿಯಾಗಿ ನಡೀತಾ ಇತ್ತು. ನಮ್ಮದೇನಿತ್ತಪ್ಪ ಅಂದರೆ ನಾವು ಅಲ್ಲಿಗೆ ಹೋಗೋ ಮುಂಚೆ ಏನೇನೆಲ್ಲ ನಮಗೆ ಬೇಕಾಗಿದೆಯೋ ಅದನ್ನೆಲ್ಲ ತೊಗೊಂಡು ಹೋಗ್ಬಿಟ್ರೆ ಮತ್ತೆ ಇನ್ನೊಂದು 4-5 ಡೇಸ್ ಬಿಟ್ಕೊಂಡು ಬರ್ಬೋದು. ಇಲ್ಲಾಂದರೆ ಮತ್ತೆ ನೆಕ್ಸ್ಟ್ ಡೇ ಬಂದು ವಾಪಸ್ ತೊಗೊಂಡು ಹೋಗುವ ಈ ಥರ ಎಲ್ಲ ಮಾಡ್ಕೊಳ್ಳೋದು ಬೇಡ ಅಂತ ಅಂದ್ಕೊಂಡಿದ್ವಿ. ಹಾಗೂ ಮಮ್ಮಿ ಎಲ್ಲರೂ ಬಂದಿರ್ತಾರಲ್ವ, ಸೊ ಎಲ್ಲರನ್ನೂ ಒಂದು ದಿವಸ ಅಲ್ಲೇ ಉಳಿಸ್ಕೊಳ್ಳೋಣ ಅಂತ ಕೂಡ ಅಂದ್ಕೊಂಡಿದ್ದೆ ನಾನು. ಅವತ್ತಿನ ದಿವಸ ಸಿಹಿ ಅಡುಗೆ, ಒಬ್ಬಟ್ಟು ಅಡುಗೆ ಏನಾದರೂ ಮಾಡಿ, ನೆಕ್ಸ್ಟ್ ದಿವಸ ನಾನ್ ವೆಜ್ ಏನಾದರೂ ಮಾಡಿ, ಅದಾದ ನಂತರ ಬೇಕಾದರೆ ಹೋಗಲಿ ಪ್ರತಿಯೊಬ್ಬರೂ ಅಂತ. ಸೊ ಅದಕ್ಕೇ ಪ್ರತಿಯೊಂದೂ ಏನೇನೆಲ್ಲ ಬೇಕೋ ಅದೆಲ್ಲನೂ ತೊಗೊಂಡು ಹೋಗ್ತಾ ಇದ್ದೀವಿ. ಬಟ್ ನಿಜ ಶಿಫ್ಟಿಂಗ್ ಕೆಲಸ ಮಾತ್ರ ಸೀರಿಯಸ್ಲಿ ಹೇಳ್ತಾ ಇದ್ದೀನಿ, ಸಿಕ್ಕಾಪಟ್ಟೆ ಕಷ್ಟದ ಕೆಲಸ. ಈ ಥರ ಶಿಫ್ಟಿಂಗ್ ಮಾಡಬೇಕಾದ್ರೇ ಆ್ಯಕ್ಚುಲಿ ಅನ್ಸೋದು, ಅಯ್ಯಪ್ಪ ನಮ್ಮದು ಸ್ವಂತ ಮನೆ ಇದ್ಬಿಟ್ರೆ ಚೆನ್ನಾಗಿರುತ್ತಲ್ವ, ಯಾರು ಪದೇ ಈ ರೀತಿಯಾಗಿ ಶಿಫ್ಟಿಂಗ್ ಎಲ್ಲ ಮಾಡ್ತಾರೆ ಅನ್ನೋದೆಲ್ಲ ತುಂಬ ತಲೆನೋವು ಅದು ಅಂತ ಅನಿಸ್ಬಿಡುತ್ತೆ. ಆದರೆ ನಂಗೆ ಮಾತ್ರ ಒಂದು ಅನ್ಸೋದೆ, ಇವಾಗ ವೀಡಿಯೋ ಆ್ಯಕ್ಚುಲಿ ರೆಕಾರ್ಡ್ ಮಾಡ್ತಾ ಅಂದರೆ ವಾಯ್ಸ್ ರೆಕಾರ್ಡ್ ಮಾಡ್ತಾ ಕೂಡ ಒಂದು ಅನ್ಸಿದ್ದೇನಪ್ಪ ಅಂದರೆ, ನಾವು ಹಣ ಸಂಪಾದನೆ ಮಾಡ್ತೀವೋ ಇಲ್ವೋ ಅದು ಸೆಕೆಂಡ್ರಿ, ಬಟ್ ಜನನ ಮಾತ್ರ ಸಂಪಾದನೆ ಮಾಡಬೇಕು. ಪ್ರಾಬ್ಲಿ ಹಣ ಲೈಫ್ ಲಾಂಗ್ ಇರುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ಸಂಪಾದನೆ ಮಾಡಿರುವಂಥ ಜನ ಯಾವತ್ತೂ ಕಳ್ಕೊಬಾರ್ದು. ಬಿಕಾಸ್ ಇಲ್ಲಿ ನೋಡ್ಬೋದು ನೀವು, ನಮ್ಮ ಅಕ್ಕ ಅಂದರೆ ನನ್ನ ಕಝನ್ ಅಕ್ಕ, ಮಕ್ಕಳು ಪ್ರತಿಯೊಬ್ಬರೂ ಅಷ್ಟೇ, ಎಲ್ಲರೂ ಎಷ್ಟು
ನಮ್ಮ ಮನೆ ಒಂದು ಶಿಫ್ಟಿಂಗಿಗೂ ಎಷ್ಟು ಖುಷಿಯಿಂದ ಒಂದು ಕೆಲಸ ಮಾಡ್ತಾಯಿದ್ರಲ್ಲ. ಸೊ ತುಂಬಾ ಜಾಸ್ತಿ ಖುಷಿ ಆಯಿತು. ಸಾಧನಾಕಂತೂ ಯಾವಾಗಲೂ ಅಷ್ಟೇ, ಅವರು ಇಲ್ಲಿ ಹಾಲಿಡೇಸ್ಗೆ ಅಂತ ಬರ್ತಾರೆ, ಸಮ್ಮರ್ ವೆಕೇಷನ್ಗೆ ಬರ್ತಾರಲ್ಲ. ಸೊ ಅವ್ರು ಬಂದಾಗ ಒಂಥರ ಖುಷಿ ಆಗ್ತಾ ಇರುತ್ತೆ ಮನೇಲಿ. ನಮಗಂತೂ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಬಿಕಾಸ್ ಎಲ್ಲನೂ ಅವರು ಓಕೆ ನಾನು ಇವ್ರ ಮನೆಗೆ ಬಂದಿದ್ದೀನಿ, ನಾನು ಯಾಕೆ ಮಾಡಲಿ ಇವ್ರ ಮನೇಲಿ ಕೆಲಸ, ಆ ಥರ ಅಂದ್ಕೊಳ್ಳೋದಿಲ್ಲ. ಅವರು ಕೂಡ ನಮ್ಮ ಮನೆಯಲ್ಲಿ ಒಬ್ಬರಾಗಿ ಪ್ರತಿಯೊಂದು ಮಮ್ಮಿಗೆ ಹೆಲ್ಪ್ ಮಾಡೋದಾಗಲಿ ಅಥವಾ ನಮಗೆ ಏನಾದರೂ ಒಂದು ಸಜೆಷನ್ಸ್ ಕೊಡೋದಾಗಲಿ ಎಲ್ಲನೂ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂದರೆ ತುಂಬಾ ನಮ್ಮ ಜೊತೆಯಲ್ಲಿ ಹುಟ್ಟಿರುವಂಥ ಅಕ್ಕನ ಥರನೇ ಅನಿಸುತ್ತೆ. ಅಷ್ಟು ಖುಷಿ ಆಗುತ್ತೆ. ಸೊ ಅದಕ್ಕೆ ನಮ್ಮಮ್ಮ ಯಾವಾಗಲೂ ಹೇಳ್ತಾ ಇರ್ತಾರೆ, ನಮ್ಮ ಅಪ್ಪ ಅಮ್ಮ, ಹಣ ಸಂಪಾದನೆ ಮಾಡ್ತೀವೋ ಇಲ್ವೋ, ಜನ ಸಂಪಾದನೆ ಮಾಡಬೇಕು. ಆ್ಯಂಡ್ ಆ ಜನದ ಜೊತೆ ನಾವು ಅಷ್ಟೇ ಖುಷಿಯಿಂದ ಅಷ್ಟೇ ಇದಾಗಿ ಪಾಸಿಟಿವ್ ಆಗಿರಬೇಕು ಅಂತ. ಹಾಗೂ ತುಂಬ ಜನ ಹೇಳ್ತಾ ಇದ್ದೀರಾ ಲೈಕ್ ಶಿಫ್ಟಿಂಗ್ ಮಾಡಿ ಹಾಲು ಉಗ್ಸಿದ ವೀಡಿಯೋಸ್ ಎಲ್ಲ ಸ್ವಲ್ಪ ಬೇಗ ಹಾಕಿ ಸುಪ್ರಿಯಾ, ನಮಗೆ ತುಂಬ ಖುಷಿ ಆಗುತ್ತೆ ನಿಮ್ಮ ವೀಡಿಯೋಸ್ ನೋಡಿದ್ರೆ. ಮತ್ತು ಕೆಲವೊಬ್ಬರು ನನಗೆ ರಿಫ್ರೆಶ್ಮೆಂಟ್ ಆಗುತ್ತೆ ಸುಪ್ರಿಯಾ ನಿಮ್ಮ ಬ್ಲಾಗ್ಸ್ ನೋಡಿ ಅಂತ ಕೂಡ ಹೇಳಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್. ತುಂಬ ಖುಷಿ ಆಗುತ್ತೆ ನಿಮ್ದು ಈ ಥರ ಪಾಸಿಟಿವ್ ಕಾಮೆಂಟ್ಸ್ನ ಓದಿದಾಗ. ನಿಜವಾಗ್ಲೂ ಒಂಥರ ಪಾಸಿಟಿವಿಟಿನೇ ತುಂಬ್ಕೊಂಡ್ಬಿಡುತ್ತೇನೋ ಮನಸ್ಸಲ್ಲಿ ಅನ್ನೋ ಥರ ಫೀಲ್ ಆಗುತ್ತೆ ನನಗೆ. ಬಟ್ ಎಸ್ ಲೈಕ್ ಸ್ವಲ್ಪ ಡಿಲೇ ಆಗ್ತಿದೆ ವ್ಲಾಗ್ಸ್ ಬರೋದಕ್ಕೆ. ಎಂತಕ್ಕಂದರೆ ನಿಮಗೆ ಗೊತ್ತಿರುತ್ತೆ, ಇವಾಗ ಹೊಸದಾಗಿ ಶಿಫ್ಟ್ ಆಗಿದ್ದೀನಿ. ಆ್ಯಂಡ್ ಶಿಫ್ಟ್ ಆದಮೇಲೆ ತುಂಬ ಕೆಲಸ ಇರುತ್ತೆ. ಬಿಕಾಸ್ ಅವಾಗೆಲ್ಲ ನಾವು ಬರೀ ಏನು ಕ್ಲೀನ್ ಮಾಡಿದ್ವಿ, ಎಲ್ಲನೂ ಶಿಫ್ಟ್ ಮಾಡಿದ್ವಿ ಅಷ್ಟೇ. ಬಟ್ ಇವಾಗೆಲ್ಲ ಜೋಡಿಸ್ಕೊಳ್ಳೋ ಕೆಲಸ ಪ್ರತಿಯೊಂದೂ ಇರುತ್ತೆ. ಆ್ಯಂಡ್ ನಾವು ಹಾಲು ಉಗ್ಸಿದಾದ್ಮೇಲೆ ಒಂದು 2 ಡೇಸ್ ಮನೇಲಿ ಗೆಸ್ಟ್ ಕೂಡ ಇದ್ದರು. ಸೊ ಅವರು ನಮ್ಮ ಅತ್ತೆ ಮಾವ ಕೂಡ ಬಂದಿದ್ದಾರೆ. ಸೊ ಎಲ್ಲರೂ ಇರೋದ್ರಿಂದ ನಾನು ಜಸ್ಟ್ ವೀಡಿಯೋಸ್ ಮಾಡೋದಾಗಲಿ ಅಥವಾ ಬರೀ ಯೂಟ್ಯೂಬ್ ಕೆಲಸನೇ ಮಾಡ್ಕೊಂಡಿರೋದಕ್ಕಾಗೋದಿಲ್ಲ ಅಲ್ವಾ. ಸ್ವಲ್ಪ ಮನೇಲಿ ಬಂದಿರುವಂಥ ಗೆಸ್ಟ್ಗಳ್ನೂ ಕೂಡ ನೋಡ್ಕೋಬೇಕಾಗುತ್ತೆ. ಸೊ ಅದರಿಂದ ಒಂದು ಸ್ವಲ್ಪ ಡಿಲೇ ಆಗ್ತಿದೆ. ಬಟ್ ಇವಾಗ ಆಲ್ಮೋಸ್ಟ್ ಎಲ್ಲನೂ ಮುಗ್ದಿದೆ. ಸೊ ಇನ್ನು ಮುಂದೆ ಡೈಲಿ ನಿಮ್ಮ ಜೊತೆ ಒಂದೊಂದು ವ್ಲಾಗ್ನ ಶೇರ್ ಮಾಡ್ಕೊತೀನಿ. ಏನೆಲ್ಲ ನಿಮಗೋಸ್ಕರ ಅಂತಲೇ ಸಿಕ್ಕಾಪಟ್ಟೆ ರೆಕಾರ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಪ್ರತಿಯೊಂದೂ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನಾನು ಕೂಡ ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಯಾಕಂದರೆ ಇದು ಬಂದ್ಬಿಟ್ಟು ನನಗೆ ಇದೊಂಥರ ಡಿಫ್ರೆಂಟ್ ಹೊಸ ಜೀವನ ಮತ್ತು ನಾನು ಸ್ಟಾರ್ಟ್ ಮಾಡ್ತಾ ಇರೋದು ಅಂತಲೇ ಹೇಳ್ಬೋದು. ಬಿಕಾಸ್ ಇವಾಗ ಒಂದು ಹೆಣ್ಣು ಮದುವೆ ಆದ ಹೋದ್ಮೇಲೆ ಒಂದು ಸೆಕೆಂಡ್ ಫೇಸ್ ಆಫ್ ಲೈಫ್ನ ಸ್ಟಾರ್ಟ್ ಮಾಡ್ತಾಳೆ. ನಾನು ಮದುವೆ ಆದ ಬಂದಮೇಲೆ ಸೆಕೆಂಡ್ ಫೇಸ್ ಆಫ್ ಲೈಫ್ನ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಮತ್ತು ಮಮ್ಮಿ ಮನೆಗೆ ಬಂದೆ. ಫಸ್ಟ್ನೇ ಬಾಣಂತನ, ಸೆಕೆಂಡ್ನೇ ಬಾಣಂತನ, ಕೋವಿಡ್ ಈ ಥರ ಅಂತ ಹೇಳಿಬಿಟ್ಟು ನಾನು ಮತ್ತೆ ಮಮ್ಮಿ ಮನೆಯಲ್ಲೇ ತುಂಬ ಟೈಮ್ ಉಳ್ಕೊಳ್ಳೋ ಥರ ಆಗಿತ್ತು. ಆದರೆ ಇವಾಗ ಮತ್ತೆ ಮಕ್ಕಳ ಜೊತೆ ಇನ್ನೊಂದು ಫೇಸ್ ಆಫ್ ಲೈಫ್ನ ಒಂದು ಸಪ್ರೇಟ್ ಫ್ಯಾಮಿಲಿಯಾಗಿ ಸ್ಟಾರ್ಟ್ ಮಾಡ್ತಾ ಇರೋದು. ಸೊ ಇದಕ್ಕಂತೂ ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗಿದ್ದೀನಿ ನಾನು ಕೂಡ. ಬಿಕಾಸ್ ನಾನು ಅದನ್ನು ಯಾವತ್ತೂ ಎಕ್ಸ್ಪೀರಿಯೆನ್ಸೇ ಮಾಡಿಲ್ಲ. ನಾನು, ನನ್ನ ಗಂಡ, ನಮ್ಮಿಬ್ಬರು ಮಕ್ಕಳು, ನಾವು 4 ಜನ ನಮ್ಮದಾದಂಥ ಒಂದು ಮನೆಯಲ್ಲಿ ಇರೋದನ್ನು ನಾನು ಯಾವತ್ತೂ ಎಕ್ಸ್ಪೀರಿಯೆನ್ಸ್ ಮಾಡಿಲ್ಲ. ಸೊ ಇನ್ನು ಮುಂದೆ ಅದನ್ನು ಕೂಡ ಎಕ್ಸ್ಪೀರಿಯೆನ್ಸ್ ಮಾಡ್ತೀನಲ್ಲ. ಸೊ ಅದೊಂಥರ ಎಕ್ಸೈಟ್ಮೆಂಟ್ ಇದೆ. ನಿಮ್ಮ ಜೊತೆ ಡೆಫಿನೆಟ್ಲಿ ಪ್ರತಿಯೊಂದೂ ಶೇರ್ ಮಾಡ್ಕೊತೀನಿ. ನಮ್ಮ ಲೈಫಲ್ಲಿ ಆಗುವಂಥ ಪ್ರತಿಯೊಂದು ಚಿಕ್ಕ ವಿಷಯ, ದೊಡ್ಡ ವಿಷಯ ಪ್ರತಿಯೊಂದೂ ಶೇರ್ ಮಾಡ್ಕೊತೀನಿ. ಬಿಕಾಸ್ ನೀವು ಕೂಡ ನನ್ನ ಎಕ್ಸ್ಟೆಂಡೆಡ್ ಫ್ಯಾಮಿಲಿ. ನಿಮ್ಮ ಜೊತೆ ಹೇಳ್ಕೊಂಡ್ರೆ ಅದು ನನಗೆ ತುಂಬಾ ಖುಷಿ ಕೊಡುತ್ತೆ. ಹಾಗೂ ಇದು ನನಗೆ ಲೈಫ್ ಲಾಂಗ್ ಒಂದು ಮೆಮರಿಯಾಗಿ ಸೇವ್ ಆಗುತ್ತೆ ನನ್ನ ಇದರಲ್ಲಿ ಅಂತ ಹೇಳ್ಬೋದು. ಬಾಯ್. ಹೇಗೆ ಅನಿಸ್ತಿದೆ ಮಮ್ಮಿ? ಏನು ಅನ್ಸಲ್ಲ, ಖುಷಿಯಾಗಿ ಕಳಿಸ್ತಾ ಇದ್ದೀವಿ. ಬಾಯ್ ಬಾಯ್. ಅದೇಪ್ಪ ಒಂದು ಸ್ವಲ್ಪ ಇಮೋಷ್ನಲ್ ಆಗಿಬಿಟ್ಟೆ ನಾನು. ಅದು ಗೊತ್ತಿಲ್ಲ ಯಾಕೆ ಅಂತ. ಬಟ್ ಒಂಥರ ಮನಸ್ಸು ತುಂಬ ದುಃಖ ತುಂಬ್ಕೊಂಬಿಡ್ತು ನನಗೆ. ಮದುವೆ ಆದ ನಂತರ ಅಮ್ಮನ ಮನೆಯಿಂದ ಗಂಡನ ಮನೆಗೆ ಹೋಗಬೇಕಾದ್ರೆ ಆಗುತ್ತಲ್ಲ ದುಃಖ, ಅದೇ ರೀತಿಯಾದಂಥ ದುಃಖ. ಒಂಥರ ಮನಸ್ಸು ಚಿಲ್ ಅಂತಾಯಿತು ನನಗೆ. ಅಷ್ಟು ಸಖತ್ತಿದಾಯಿತು. ಬಟ್ ಹಾಗೆ ಕಂಟ್ರೋಲ್ ಮಾಡ್ಕೊಂಬಿಟ್ಟೆ. ಯಾಕಂದರೆ ನಾನು ಏನಾದರೂ ಜಾಸ್ತಿ ಎತ್ಬಿಟ್ರೆ ಮತ್ತು ನಮ್ಮ ಅಮ್ಮನೂ ಹತ್ಬಿಡ್ತಾರೆ, ನನ್ನ ತಂಗಿನೂ ಹತ್ಬಿಡ್ತಾಳೆ ಅಂತ ಹೇಳಿ ನಾನು ಸುಮ್ಮನಾಗ್ಬಿಟ್ಟೆ. ಆ್ಯಂಡ್ ಮತ್ತು ಅಲ್ಲಿಂದ ಬಂದ್ವಿ, ನಾವು ರೀಚ್ ಆದ್ವಿ. ಆ್ಯಂಡ್ ರೀಚ್ ಆಗಿದ ತಕ್ಷಣ ಪೋರ್ಟರಿಂದ ಎಲ್ಲ ಪ್ರತಿಯೊಂದೂ ಏನು ಬಂದಿತ್ತು ಅದನ್ನೆಲ್ಲ ಕೂಡ ಇಳಿಸ್ಕೊಂಡ್ವಿ. ಅವರು ಒಂದು ಸ್ವಲ್ಪ 10 ಮಿನಿಟ್ಸ್ ಮುಂಚೆನೇ ಬಂದಿದ್ದರು. ಆ್ಯಂಡ್ ಸೊ ಎಲ್ಲನೂ ಇಳಿಸ್ಕೊಂಡು ಇಷ್ಟೆಲ್ಲನೂ ನಾವೇ ಮೇಲ್ಗಡೆ ತಗೊಂಡು ಹೋಗಬೇಕಿತ್ತು. ಸೊ ಆದಷ್ಟು ಒಂದು ಸ್ವಲ್ಪ ಮಾಡಿಕೊಂಡು ಒಬ್ಬೊಬ್ಬರು ಒಂದೊಂದು ಫ್ಲೋರಲ್ಲಿ ನಿಂತ್ಕೊಂಡಿದ್ವಿ. ಈ ಥರ ಮಾಡಿಕೊಂಡು ಒಂದು ಸ್ವಲ್ಪ ಶಿಫ್ಟ್ ಮಾಡ್ಕೊಂಡ್ವಿ. ಆ್ಯಂಡ್ ಅದಾದ ನಂತರ ಮತ್ತೆ ಮನೆಯಿಂದ ಇನ್ನೂ ಎಲ್ಲರೂ ಬಂದ್ರಲ್ಲ, ಸೊ ಅವರು ಒಂದು ಸ್ವಲ್ಪ ಶಿಫ್ಟ್ ಮಾಡಿಕೊಂಡ್ರು. ಸೊ ಈ ರೀತಿಯಾಗಿ ಆಲ್ಮೋಸ್ಟ್ ಅವತ್ತಿನ ದಿನ ಕೂಡ ಶಿಫ್ಟಿಂಗ್ ಕೆಲಸನೇ ಆಯಿತು ಅಂತಲೇ ಹೇಳ್ಬೋದು. ಬಟ್ ಏನಪ್ಪ ಅಂದರೆ ನಮಗೆ ಬೇಕಾಗಿರೋಂತಂದರೆ ನಮ್ಮ ಅವಶ್ಯಕತೆ ಇದ್ದಂಥ ಪ್ರತಿಯೊಂದು ವಸ್ತುನೂ ನಾವು ಶಿಫ್ಟ್ ಮಾಡ್ಕೊಂಬಿಟ್ಟಿದ್ವಿ. ಬಿಕಾಸ್ ಸುಮ್ಮನೆ ಒದ್ದಾಡೋದು ಬೇಡ, ಅದಿಲ್ಲ ಇದಿಲ್ಲ ಅಂತ ಇದು ಮಾಡ್ಕೊಳ್ಳೋದು ಬೇಡ ಅಂತ ಹೇಳಿಬಿಟ್ಟು.
ಆ್ಯಂಡ್ ಅದಾದ ನಂತರ ಇವಾಗ ನಾವು ಆ್ಯಕ್ಚುಲಿ ಫಸ್ಟ್ ಒಂದು ಕಾರ್ ಬಂದಿದ್ದು ಅದರಲ್ಲಿ ಬಂದು ನಾನು, ಮಮ್ಮಿ, ನಮ್ಮ ಅತ್ತೆ, ಮಾವ ಆ್ಯಂಡ್ ನಾವೆಲ್ಲರೂ ಬಂದ್ವಿ. ಬಿಕಾಸ್ ಇನ್ನೊಂದು ಕಾರಲ್ಲಿ ಅವರು ಸ್ವಲ್ಪ ನಿಧಾನಕ್ಕೆಲ್ಲ ರೆಡಿ ಆಗಿಬಿಟ್ಟು ಬರ್ತೀವಿ ಅಂತ ಹೇಳಿದ್ರು. ಸರಿ, ನಾವು ಅಷ್ಟರಲ್ಲಿ ಮುಂಚೆನೇ ಬಂದುಬಿಟ್ಟು ಎಲ್ಲ ತಯಾರಿನ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಬಂದ್ವಿ. ಆ್ಯಂಡ್ ನಾನು ಕೂಡ ಇವಾಗ ಫಸ್ಟ್ ಬಂದು ದೇವ್ರ ಮನೇನ ರೆಡಿ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ನೋಡಿದ್ರೆ ನೀವು, ನಾನು ದೇವ್ರ ಫೋಟೋ ಹಾಗೂ ಹಸು ಕರುನ ಒಳಗೆ ತೊಗೊಂಡು ಹೋಗಿರಲಿಲ್ಲ. ಅದನ್ನು ಬಂದು ಅಲ್ಲಿ ಬಾಗ್ಲ ಹತ್ರ ತುಳಸಿ ಕಟ್ಟೆ ಹತ್ರನೇ ಇಟ್ಟಿದ್ದೆ. ಅದು ಬಂದುಬಿಟ್ಟು ಲೈಕ್ ಒಂಥರ ಅಫಿಷಿಯಲಾಗಿ ತೊಗೊಂಡು ಹೋಗಿ ಹಾಲು ಉಕ್ಕಿಸ್ಬೇಕು ಅನ್ನೋ ಥರ ಅಂದ್ಕೊಂಡಿದ್ವಿ ನಾವು. ಸೊ ಅದಕ್ಕೇ ಫೋಟೋ ಮತ್ತು ಇದನ್ನು ಹಸು ಕರುನ ಹೊರಗಡೆನೇ ಇಟ್ಟಿದ್ದೆ. ಆ್ಯಂಡ್ ಇಲ್ಲಿ ದೇವ್ರ ಮನೆಯೆಲ್ಲ ಫುಲ್ಲು ಕ್ಲೀನಾಗಿ ಮತ್ತೆ ಇನ್ನೊಂದು ಸತಿ ಒರೆಸಿ ರೆಡಿ ಮಾಡ್ತಾಯಿದ್ದೀನಿ. ಸೊ ನನ್ನ ಮನೇಲಿ ಇರೋ ದೇವರ ಪಾತ್ರೆ ಎಲ್ಲ ಬಂದುಬಿಟ್ಟು ಆಲ್ಮೋಸ್ಟ್ ನಾನು ಆವಾಗಲೇ 5 ಇಯರ್ಸ್ 6 ಇಯರ್ಸ್ ಬ್ಯಾಕೇ ಪ್ರತಿಯೊಂದೂ ಬೆಳ್ಳಿದೆ ತೊಗೊಂಡ್ಬಿಟ್ಟಿದ್ದೆ. ನಾವು ಸ್ವಲ್ಪ ಬಂದು ನನಗೆ ನನ್ನ ಮದುವೆ ಟೈಮಲ್ಲಿ ಗಿಫ್ಟ್ ಬಂದಿರೋದು ಕೂಡ ಇದೆ, ಸ್ವಲ್ಪ ನಾನು ಪರ್ಚೇಸ್ ಮಾಡಿರೋದು ಕೂಡ ಇದೆ. ಸೊ ಆ ರೀತಿಯಾಗಿ ಆ್ಯಂಡ್ ನಾನು ಬಂದು ಇವಾಗ ದೇವ್ರ ಮನೆಯೆಲ್ಲ ಫುಲ್ ರೆಡಿ ಮಾಡೋ ಅಷ್ಟರಲ್ಲಿ ಮಮ್ಮಿ ಹಾಗೂ ನಮ್ಮ ಅತ್ತೆ ಇಬ್ಬರು ಸೇರಿಕೊಂಡು ಅವರು ಈ ಥರ ನವಧಾನ್ಯಗಳು ಅದೆಲ್ಲ ಇಡಬೇಕಲ್ಲ, ಅದೆಲ್ಲನೂ ಕೂಡ ರೆಡಿ ಮಾಡ್ತಾಯಿದ್ರು. ಮತ್ತು ಕಿಚನಲ್ಲಿ ಹಾಲು ಉಗ್ಸೋದಕ್ಕೆ ಸ್ಟವ್ ಎಲ್ಲ ಕೂಡ ಮತ್ತೆ ಇನ್ನೊಂದು ಸತಿ ಒರೆಸಿ ಅದನ್ನು ಕೂಡ ರೆಡಿ ಮಾಡ್ತಾಯಿದ್ರು. ಸೊ ಈ ರೀತಿಯಾಗಿ ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡ್ತಿದ್ರಿಂದ ಎಲ್ಲನೂ ಸ್ವಲ್ಪ ಬೇಗನೆ ಆಯಿತು. ಬಟ್ ಏನಪ್ಪ ಅಂದರೆ ನಾವು ಬ್ರಾಹ್ಮಿ ಮುಹೂರ್ತ ಒಂದು ಸ್ವಲ್ಪ ಮಿಸ್ ಆಯಿತು. ಅದಲ್ಲದಂತೆ ಪರವಾಗಿಲ್ಲ, 9:30 10 ಕೂಡ ತುಂಬ ಒಳ್ಳೆ ಟೈಮಿಂಗ್ಸೇ ಅಂತ ಕೂಡ ಹೇಳಿದ್ರು. ಸೊ ಈ ಟೈಮಿಂಗ್ಸಲ್ಲೇ ಮಾಡೋಣ ಅಂತ ಹೇಳಿ ಅಂದ್ಕೊಂಡ್ವಿ. ಆ್ಯಂಡ್ ಇನ್ನೊಂದು ಏನಪ್ಪ ಅಂದರೆ, ಲೈಕ್ ನಾವು ಎಷ್ಟೇ ಪ್ರಿಪರೇಷನ್ ಮಾಡಲಿ, ಎಷ್ಟೇ ತಯಾರಿ ಮಾಡ್ಕೊಳ್ಳಿ, ಕೆಲವೊಂದು ಮಿಸ್ ಆಗೇ ಬಿಡುತ್ತೆ. ಸೊ ನಾನು ಇದು ತೋರಣ ಕಟ್ಟೋಕ್ಕೆ ಅಂತ ಮಾವಿನ ಎಲೆ ಮತ್ತು ಎಲ್ಲ ಫುಲ್ ಒಂದು 2 ಮಾರು ಹೂವು ಅಷ್ಟೆಲ್ಲ ತೊಗೊಂಬಂದಿದ್ದೆ ದೇವ್ರ ಮನೆ ಬಾಗಿಲಿಗೆ ಹಾಗೂ ಮೇನ್ ಡೋರ್ಗೆ ತೋರಣ ಹಾಕೋಣ ಅಂತ ಹೇಳಿ. ಬಟ್ ಏನಪ್ಪ ಅಂದರೆ ಅಲ್ಲಿ ಮೊಳೆನೇ ಹೊಡೆಸಿರಲಿಲ್ಲ. ಸೊ ಮೊಳೆ ಹೊಡೆಸದೇ ಇದ್ದಿದ್ದರಿಂದ ತೋರಣ ಕೂಡ ಕಟ್ಟೋಕ್ಕಾಗಲಿಲ್ಲ. ಸರಿ, ಹಾಗೆಯೇ ಸುಮ್ಮನೆ ಕೆಳಗಡೆ ಇಟ್ಟಿದ್ದರು. ಸರಿ ಆಯಿತು, ಯಾರಾದರೂ ಹಿಂಗೆ ಲೈಕ್ ನಮ್ಮ ಇಂಟರ್ನೆಟ್ ಕನೆಕ್ಷನ್ ಮಾಡೋರು ಯಾರಾದರೂ ಬಂದರೆ ಅವ್ರ ಹತ್ರ ಡ್ರಿಲ್ ಮಾಡಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸುಮ್ಮನೆ ಇದ್ವಿ. ಬಟ್ ಅದೇ ಹೇಳ್ತೀವಲ್ಲ, ಎಷ್ಟೇ ತಯಾರಿ ಮಾಡ್ಕೊಳ್ಳಿ, ಕೆಲವೊಂದು ತಯಾರಿಗಳು ಉಳ್ಕೊಂಡೇ ಬಿಡುತ್ತೆ. ಕೆಲವೊಂದನ್ನ ಮರೆತು ಬಿಟ್ಟಿರ್ತೀವಿ, ಅಥವಾ ಕೆಲವೊಂದು ಆಮೇಲೆ ಮಾಡೋಣ ಅಂತ ಹೇಳಿಬಿಟ್ಟು ಅದು ಹಾಗೆ ಉಳ್ಕೊಂಡ್ಬಿಟ್ಟಿರುತ್ತೆ. ಅದಕ್ಕೆ ಅನಿಸುತ್ತೆ ಹೇಳೋದು, ಲೈಕ್ ಪ್ರತಿಯೊಂದರಲ್ಲೂ ನಾವು ಪರ್ಫೆಕ್ಟಾಗಿ ಆಗೋದಕ್ಕಾಗೋದಿಲ್ಲ. ಕೆಲವೊಂದು ಮಿಸ್ ಆಗೇ ಬಿಡುತ್ತೆ ಎಷ್ಟೇ ಪರ್ಫೆಕ್ಟಾಗಿದ್ರೂ. ನನಗೆಲ್ಲರೂ ಹೇಳ್ತಾರೆ, ನೀನು ಎಲ್ಲದರಲ್ಲೂ ಪರ್ಫೆಕ್ಟಾಗಿ ಮಾಡ್ತೀಯಾ, ಪ್ರತಿಯೊಂದೂ ಎಲ್ಲ ನೋಡಿ ನೋಡಿ ಮಾಡ್ತೀಯಾ ಅಂತ. ಬಟ್ ಈ ಥರ ಕೆಲವೊಂದು ವಿಷಯ ಮಿಸ್ ಆಗೇ ಬಿಡುತ್ತಲ್ವ. ಆ್ಯಂಡ್ ಇವಾಗ ಇಲ್ಲಿ ಬಂದು ರಂಗೋಲಿನ ಹಾಕಿ ದೇವ್ರ ಮನೆಯಲ್ಲಿ ಅದಾದಮೇಲೆ ಕಳಶ ಸ್ಥಾಪನೆ ಮಾಡೋಣ ಅಂತ ಅಂದ್ಕೊಂಡು ರಂಗೋಲಿ ಹಾಕ್ತಾಯಿದ್ದೀನಿ. ಆ್ಯಂಡ್ ಇಲ್ಲಿ ಕೂಡ ನೀವು ನೋಡಿದ್ರೆ ಕಳಶ ಸ್ಥಾಪನೆ ಮಾಡೋದಕ್ಕೆ ನನ್ನ ಹತ್ರ ಆ್ಯಕ್ಚುಲಿ ನನ್ನ ಹಳೆ ಮನೆಯಲ್ಲಿ ಕೂಡ ನಾನೊಂದು ಮಣೆ ಇಟ್ಕೊಂಡಿದ್ದೆ, ಆಯಿತಾ, ಆವಾಗಲೇ ತೊಗೊಂಡಿದ್ದೆ ನಾನು. ಬಟ್ ಇಲ್ಲಿ ಅದನ್ನು ತರದಿ ಮರ್ತೋಗ್ಬಿಟ್ಟೆ. ಸೊ ಕಳಶ ಸ್ಥಾಪನೆ ಬಂದುಬಿಟ್ಟು ಅದೇ ಇದ್ರ ಬಟ್ಟೆ ಬರುತ್ತಲ್ಲ, ದೇವ್ರು ಹೊರಿಸೋ ಬಟ್ಟೆ, ಸೊ ಅದ್ರ ಬಟ್ಟೆ ಮೇಲೇ, ಕೆಂಪು ಬಟ್ಟೆ ಮೇಲೇ ಕಳಶ ಸ್ಥಾಪನೆ ಮಾಡಿದ್ದಾಯಿತು. ಇನ್ನೊಂದು ಸತಿ ದೇವ್ರನ್ನ ಎಲ್ಲ ಎತ್ತಿದಾಗ ಮತ್ತೆ ಕ್ಲೀನಾಗಿ ಮಣೆ ಎಲ್ಲ ಇಟ್ಟು ಕಳಶ ಸ್ಥಾಪನೆ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಈ ರೀತಿಯಾಗಿ ಕೆಲವೊಂದು ಅಂತೂ ಮಿಸ್ ಆಗೇ ಬಿಡುತ್ತೆ. ಆ್ಯಂಡ್ ನನಗೆ ಬಂದು ಮಮ್ಮಿ ಯಾವಾಗಲೂ ಹೇಳ್ತಾರೆ, ಕಳಶ ಸ್ಥಾಪನೆ ಮಾಡೋಕ್ಕಿಂತ ಮುಂಚೆ ಕೆಳಗಡೆ ಒಂದು ಅಷ್ಟಲಕ್ಷ್ಮಿ ರಂಗೋಲಿ ಅಥವಾ ಈ ರಂಗೋಲಿನ ಹಾಕಿಬಿಟ್ಟು ಅರಿಶಿನ ಕುಂಕುಮ ಇಟ್ಬಿಟ್ಟು ಒಂದು ಹೂವನಾದರೂ ಇಟ್ಬಿಟ್ಟು ಅದಾದ ನಂತರನೇ ಅದ್ರ ಮೇಲೆ ಕಳಶ ಸ್ಥಾಪನೆ ಮಾಡಬೇಕು. ಮತ್ತು ಕಳಶನ ಬಂದು ಯಾವುದಾದ್ರೂ ಒಂದು ಮಣೆ ಮೇಲೆ ಮತ್ತು ಒಂದು ಬಟ್ಟೆ ಮೇಲೆ, ಈ ಒಂದು ತಟ್ಟೆ ಒಳಗೆ ಒಂದು ಬಟ್ಟೆ ಇಟ್ಬಿಟ್ಟು ಅದ್ರ ಮೇಲೆ ಆ ರೀತಿಯಾಗಿ ಸ್ಥಾಪನೆ ಮಾಡಬೇಕು. ಬರೀ ಒಂದು ಕಳಶನ ತಗೊಂಡು ಹೀಗಿಡಬಾರ್ದು. ಆಲ್ಮೋಸ್ಟ್ ಎಲ್ಲರೂ ಹಾಗೆ ಇಟ್ಟಿರ್ತಾರೆ ಅಂತ ಅನ್ಕೊತೀನಿ. ಬಟ್ ಇಫ್ ಬೈ ಚಾನ್ಸ್ ನೀವೇನಾದರೂ ಅದನ್ನ ಮಿಸ್ ಮಾಡ್ತಾಯಿದ್ದೀರ ಅಂದರೆ ಇದನ್ನು ಕರೆಕ್ಟ್ ಮಾಡ್ಕೊಳ್ಳಿ. ಯಾವತ್ತೇ ಆಗಲಿ ಕಳಶನ ಡೈರೆಕ್ಟಾಗಿ ಇದ್ರ ಮೇಲೆ, ನೆಲದ ಮೇಲೆ ಇಡಬಾರ್ದು ಅಂತ ಹೇಳ್ತಾರೆ. ಒಂದು ತಟ್ಟೆಯಲ್ಲಿ ಅಕ್ಕಿ ಹಾಕ್ಬಿಟ್ಟು ಇಡಬೇಕು, ಇಲ್ಲಾಂದರೆ ಒಂದು ಮಣೆ ಮೇಲೆ ಇಡಬೇಕು. ಸೊ ಈ ರೀತಿಯಾಗಿ ಇಡಬೇಕು ಅಂತ ಹೇಳ್ತಾರೆ. ಸೊ ಈ ರೀತಿಯಾಗಿ ಪ್ರತಿಯೊಂದು ತಯಾರಿನೂ ಕೂಡ ಮಾಡ್ಕೊತಾ ಇದ್ವಿ. ಅಷ್ಟರಲ್ಲೇ ಲಚ್ಚು, ಅವ್ರ ಅತ್ತೆ ಮಾವ, ಸಾಧನಾ ಅಕ್ಕ ಅವರೆಲ್ಲರೂ ಕೂಡ ಬಂದರು. ಸೊ ಆಲ್ಮೋಸ್ಟ್ ಎಲ್ಲ ಟೈಮ್ ಕೂಡ ಆಗಿತ್ತು, ಎಲ್ಲ ತಯಾರಿ ಕೂಡ ಆಗಿತ್ತು, ಇನ್ನೇನು ಹಾಲು ಉಕ್ಕಿಸ್ಬೇಕಾಗಿತ್ತು. ಸೊ ಆ ಒಂದು ವೀಡಿಯೋನ ನಾನು ನಿಮ್ಮ ಜೊತೆ ನಾಳೆಯ ವ್ಲಾಗಲ್ಲಿ ಶೇರ್ ಮಾಡ್ಕೊತೀನಿ, ಆಯಿತಾ. ಬಿಕಾಸ್ ಇದು ಆಲ್ರೆಡಿ 20 ಮಿನಿಟ್ಸ್ ಲೆಂತ್ ಆಗಿಬಿಟ್ಟಿದೆ. ಸೊ ಅದಕ್ಕೆ ನೆಕ್ಸ್ಟ್ ವ್ಲಾಗಲ್ಲಿ ಹಾಲು ಉಕ್ಸೋಂಥ ವೀಡಿಯೋನ ಶೇರ್ ಮಾಡ್ಕೊತೀನಿ. ಆ್ಯಂಡ್ ಐ ಹೋಪ್ ನಿಮ್ಮೆಲ್ರಿಗೂ ಈ ಒಂದು ಲೈಕ್ ಹಾಲು ಉಕ್ಸೋಕ್ಕೆ ಮುಂಚೆ ಎಷ್ಟೆಲ್ಲ ಪ್ರಿಪರೇಷನ್ಸ್ ಇರುತ್ತೆ ಮಾಡೋದು. ಇನ್ಫ್ಯಾಕ್ಟ್ ತುಂಬ ಪ್ರಿಪರೇಷನ್ ಕ್ಲಿಪ್ಪಿಂಗ್ಸ್ ಮಿಸ್ ಆಗಿದೆ, ಅಂದರೆ ನಾನು ರೆಕಾರ್ಡ್ ಮಾಡಿಲ್ಲ ಕೆಲವೊಂದು, ಆ ರೀತಿಯಾಗಿ ಆಗಿಬಿಟ್ಟಿದೆ. ಬಿಕಾಸ್ ಅವತ್ತಿನ ದಿನ ಅಂತೂ ಸಿಕ್ಕಾಪಟ್ಟೆ ಬ್ಯುಸಿಯಾಗಿದ್ವಿ ಪ್ರತಿಯೊಬ್ಬರೂ. ಆ ಕೆಲಸ ಈ ಕೆಲಸ, ಅದು ತೊಗೊಂಡ್ರೆ ಇದು ತೊಗೊಂಡ್ರೆ, ಅದು ಮಾಡಿದ್ರೆ ಅನ್ನೋದು, ಅಷ್ಟು ಜನ ಇದ್ರೂ ಅಷ್ಟು ಜನಕ್ಕೂ ಒಂದೊಂದು ಕೆಲಸ, ಆ ಥರ ಆಗಿತ್ತು. ಬಟ್ ಸೀರಿಯಸ್ಲಿ ತುಂಬ 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 ಲಕ್ಕಿ ನಾನು, ಟಚ್ ವುಡ್
ನನಗೆ ಹೆಲ್ಪಿಂಗ್ ಹ್ಯಾಂಡ್ಸ್ ಅಂತ ಒಂದಲ್ಲ ಎರಡಲ್ಲ ಎಷ್ಟೊಂದಿದ್ದಾರೆ, ಎಷ್ಟೊಂದು ಜನ ಇದ್ದಾರೆ. ಸೊ ಅದಕ್ಕೆ ಯಾವತ್ತೇ ಆಗಲಿ ನಾನು ಚಿರಋಣಿ ಅಂತಲೇ ಹೇಳ್ಬೋದು. ಸೊ ನೋಡ್ಬೋದು ಮನೆ ತುಂಬ ಜನ ಒಂಥರ ಕಿಲ ಕಿಲ ಸಕ್ಕತ್ತಾಗಿತ್ತು. ಸೊ ಇದಾದ ನಂತರ ಏನೆಲ್ಲ ಆಯಿತು ಅನ್ನೋದನ್ನ ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ಕೊತೀನಿ ಆಯಿತಾ.